ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ರೆಡಿ ಆಗಿ ನಾನು ರನ್ನಿಂಗ್ ಕರ್ಕೊಂಡು ಕಾಲೇಜಿಗೆ ಹೊಟ್ಟೆ. ಯಾಕಂದ್ರೆ ಇವತ್ತು ನನಗೆ ಎಕ್ಸಾಮ್ಸ್ ಇತ್ತು. ನನ್ನ ಎಕ್ಸಾಮ್ ಟೆನ್ಷನ್ ಅಲ್ಲಿ ನಾನು ಹೋಗ್ತೀರಾ, ನನ್ನ ರಾಣಿ ಇನ್ನೊಂದು ಟೆನ್ಷನ್ ಕೊಟ್ಲು. ಏನಂದ್ರೆ ಅರ್ಧಕ್ಕೆ ಕೈ ಕೊಟ್ಲು ಪೆಟ್ರೋಲ್ ಖಾಲಿಯಾಗಿ. ಅಲ್ಲಿಂದ ನಡ್ಕೊಂಡು ಓಡ್ಕೊಂಡು ಹೋಗಿದ್ದೀನಿ ನಾನು. ಹೇಗೋ ಏನೋ ನಮ್ಮ ರಾಘವೇಂದ್ರ ಸ್ವಾಮಿ ದಯೆ ಕರೆಕ್ಟ್ ಟೈಮಿಗೆ ಹೋಗಿ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದೆ. ಯಾಕೋ ಏನೋ ಗೊತ್ತಿಲ್ಲ, ನನ್ನ ಲೈಫೇ ಇಷ್ಟು ಅನಿಸುತ್ತೆ. ಯಾವಾಗಲೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಪ್ರಾಬ್ಲಮ್ನ ನಾನು ಓವರ್ಕಮ್ ಮಾಡಿ ನಾನು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತೀನಿ. ಅದಾದಮೇಲೆ ಇವರಿಬ್ರು ಸಿಕ್ಕಿದ್ರು. ಇವರಿಬ್ರು ಹೇಗೆ ಬರೆದ್ರು ಅಂತ ಕೇಳಿದೆ. ಇವಳು ಬೇರೆ CGPA 8 ಬೇಕು ಅಂತಿದ್ಲು. ಆದರೆ ಕ್ವಶನ್ ಪೇಪರ್ ಮಾತ್ರ ಸ್ವಲ್ಪ ಕಷ್ಟ ಆಯಿತು ಲಾಸ್ಟಲ್ಲಿ. ಅದರಲ್ಲಿ ಇವಳು ಅಕ್ಕ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬರ್ತಿಲ್ಲ, ಲಾಸ್ಟಲ್ಲೂ ಸ್ವಲ್ಪ ಬರ್ತಿಲ್ಲ. ಅದು ಹೆಂಗೆ CGPA 8 ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರನ್ನ ಹಂಗೆ ಮಾತಾಡ್ಸ್ಕೊಂಡು ಆಮೇಲೆ ಮನೆಗೆ ಬಂದೆ. ಮನೆಗೆ ಬರ್ತಾ ಈ ಬ್ಯೂಟಿಫುಲ್ ಸನ್ ನೋಡಿ ನನಗಂತೂ ತುಂಬ ಕ್ರಶ್ ಆಗೋಯ್ತು. ಆ ಸನ್ನ ನೋಡ್ಕೊಂಡು ನಂಗೆ ಫುಲ್ ಟಯರ್ಡ್ ಆಗೋಗಿತ್ತು ಅಂತೇಳಿ ನಾನು ರೆಸ್ಟ್ ಮಾಡಿ ಎದ್ದೋಳಷ್ಟೊತ್ತಿಗೆ ಕತ್ಲೇನೇ ಆಗೋಗಿತ್ತು. ಕತ್ಲೇನೋ ಆಗಿದ್ದಾಯ್ತು. ಎದ್ದು ಫ್ರೆಶ್ ಅಪ್ ಆಗಿ ಓದೋಣ ಅಂತ ಕುತ್ಕೋತಿರ್ಬೇಕಾರೆ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಬಂತು. ಆ ಬ್ಯಾಡ್ ನ್ಯೂಸ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಾದ್ಮೇಲೆ ಓದಕ್ಕೆ ಅಂತ ಕುತ್ಕೋತಿರ್ಬೇಕಾದ್ರೆ ನೆನಪಾಯ್ತು ನಾಡ್ದೇ ಎಕ್ಸಾಮು, ಇವತ್ತು ಬೇರೆ ಒಂದು ಎಕ್ಸಾಮ್ ಬರ್ಬಿದ್ದೀನಿ. ತಿರ್ಗಾ ಮತ್ತೆ ಹೆಂಗ್ ಓದ್ಲಿ ಗುರು ಅಂತ. ನಿಜ ನನಗಂತೂ ಸಾಕಾಗಿ ಹೋಗಿದೆ. ಇಷ್ಟು ದಿನ ಎಕ್ಸಾಮ್ಸ್ ಯಾವ್ದು ಅಂತ ಅನ್ಕೋತಿದ್ದೆ. ಈಗ ಎಕ್ಸಾಮ್ಸ್ ಹೆಂಗ್ ಬರೀಲಿ ಅಂತ ಅನಿಸ್ತೈತೆ. ಇಷ್ಟೇ ಹೊತ್ತಿಗೆ, ನಾಳೆ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್ ಗೈಸ್.